ಫ್ರೆಂಡ್ಸ್, ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲರಿಗೂ ಉದ್ಯೋಗಾವಕಾಶ ಫ್ರೆಂಡ್ಸ್. ಇದೊಂದು ಬಂಪರ್ ಗಿಫ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ಯಾರೆಲ್ಲ ಇಂಡಿಯನ್ ರೈಲ್ವೇಸಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರಿ ಮತ್ತು ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ತೊಗೋಬೇಕಂತಿದ್ರಿ ಅವರಿಗೆಲ್ಲ ಇದೊಂದು ಸಿಹಿ ಸುದ್ದಿ, ಖುಷಿ ಪಡೋ ವಿಚಾರ ಫ್ರೆಂಡ್ಸ್. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ. RPFಯಿಂದ ಹೊಸ ಉದ್ಯೋಗಾವಕಾಶ ಎಲ್ರಿಗೂ. ಆದ್ದರಿಂದ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ, ಅರ್ಜಿ ಸಲ್ಲಿಸೋಕ್ಕೆ ಇವಾಗ ಡೇಟು ಸ್ಟಾರ್ಟ್ ಆಗಿದೆ. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಏನೇನಿರುತ್ತೆ, ಹಾಗೆಯೇ ಎಕ್ಸಾಮ್ ಪ್ಯಾಟ್ರನ್ ಏನು ಬರುತ್ತೆ, ಹೇಗೆ ಅಪ್ಲೈ ಮಾಡೋದು ಎಕ್ಸಾಮ್ಗೆ, ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಡೀಟೇಲ್ಡಾಗಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ಅವರೆಲ್ಲ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ವೆಯ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್. ಇದು RPFಯಿಂದ ಜಾಬ್ ನೋಟಿಫಿಕೇಷನ್ ಕಾಲ್ ಆಗಿರೋದು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ RPF ಅಂದರೆ. ನೆಕ್ಸ್ಟು ನಂಬರ್ ಆಫ್ ಪೋಸ್ಟ್ ಏನಿದೆ ಅಂತ ನೋಡೋದಾದರೆ ಈ ಜಾಬ್ ನೋಟಿಫಿಕೇಷನಲ್ಲಿ 2250 ಪೋಸ್ಟ್ ಇದೆ. ಹಾಗೆಯೇ ಪೋಸ್ಟ್ ಬಂದು ನಿಮಗೆ ಕಾನ್ಸ್ಟೇಬಲ್ಲು ಹಾಗೆಯೇ ಸಬ್ ಇನ್ಸ್ಪೆಕ್ಟ್ರ್ ಪೋಸ್ಟ್ಗೆ ಎಕ್ಸಾಮ್ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕಾನ್ಸ್ಟೇಬಲ್ಗೆ ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದ್ರೆ 2000, ಹಾಗೆಯೇ ಸಬ್ ಇನ್ಸ್ಪೆಕ್ಟರ್ಗೆ 250 ಪೋಸ್ಟ್ ಇದೆ. ಹಾಗೆಯೇ ನೀವು ನೋಡ್ತಿರ್ಬೋದು ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂದರೆ 10th ಏನಾದರೂ ನಿಮ್ಮದು ಆಗಿದರೆ ನೀವು ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆಯೇ ಗ್ರ್ಯಾಜುಯೇಷನ್ ಡಿಗ್ರಿ ಏನಾದರೂ ನಿಮ್ಮದು ಕಂಪ್ಲೀಟ್ ಆಗಿದರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸೋಕ್ಕೆ ನೀವು ಎಲಿಜಿಬಲ್ ಇರ್ತೀರ ಫ್ರೆಂಡ್ಸ್. ಹಾಗೆಯೇ ಕಾನ್ಸ್ಟೇಬಲ್ಗೆ 18 to 25 ಒಳಗಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 20 ರಿಂದ 25 ಒಳಗಿದ್ರೆ ನೀವು ಅರ್ಜಿನ ಆರಾಮಾಗಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಹಾಗೆಯೇ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತಪ್ಪ, ಇವಾಗ ಎಕ್ಸಾಮ್ ಅಪ್ಲಿಕೇಶನ್ ಹಾಕಾಯಿತು, ಎಕ್ಸಾಮ್ ಬರೀತೀರ, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಹೇಗೆ ಹುದ್ದೆಗಳನ್ನ ಕೊಡ್ತಾರೆ, ಹೇಗೆ ತೊಗೋತಾರೆ ಅಂತ ನೋಡೋದಾದರೆ ನೀವು ನೋಡ್ತಿರ್ಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹಾಗೆಯೇ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಹಾಗೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಇಷ್ಟನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಈ ಹುದ್ದೆಯಲ್ಲಿ ಪೋಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಯಾರೆಲ್ಲ 10th ಮತ್ತು ಗ್ರ್ಯಾಜುಯೇಷನ್ಸ್ ಕಂಪ್ಲೀಟ್ ಆಗಿದೆ ದಯವಿಟ್ಟು ಅಪ್ಲಿಕೇಶನ್ನ ಸಲ್ಲಿಸಿ, ಅರ್ಜಿನ ಸಲ್ಲಿಸಿ, ಹಾಗೆಯೇ ಎಕ್ಸಾಮ್ ಬರೀರಿ ಫ್ರೆಂಡ್ಸ್. ಹಾಗೆಯೇ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡ್ತಿದ್ದಾರೆ ನೀವು ನೋಡ್ಬೋದು 31st ಜಾನ್. ಈ ಮಂತು 31st ಲಾಸ್ಟ್ ಡೇಟ್ ಇರತ್ತೆ. ಅದರೊಳಗೆ ನೀವು ಅರ್ಜಿನ ಸಲ್ಲಿಸ್ಬೇಕು. ಹಾಗೆಯೇ ಎಕ್ಸಾಮ್ಗೆ ಯಾವಾಗ ಅರ್ಜಿ ಸಲ್ಲಿಸ್ಬೋದು, ಸ್ಟಾರ್ಟು ಯಾವಾಗ ಆಗಿದೆ ಅಂದರೆ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸೋಕ್ಕೆ ಈ ಮಂತು 8 ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಜಿ ಸಲ್ಲಿಸೋಕ್ಕೆ. ದಯವಿಟ್ಟು ಅರ್ಜಿ ಸಲ್ಲಿಸಿ. 31ಕ್ಕೆ ಕೊನೆ ದಿನಾಂಕ, ಅಷ್ಟರೊಳಗೆ ನೀವು ಅರ್ಜಿನ ಸಲ್ಲಿಸ್ಬೇಕು ಫ್ರೆಂಡ್ಸ್. ಇದೇ ರೀತಿ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.